ಏನು ಊರಾಗ್ಲಾರ್ಗೆಲ್ಲನ ಆ ಕುಡ್ಪ ತಗೋ ಎಲ್ಲಾರ್ಗೂ ದುಡ್ಡು ಕೊಡ್ತಾಳೆ. ಅದು ಇನ್ನೇಟು ಹೆಚ್ಚಾಗೈತ ಏನು? ಹಾಂ, ನಮಗೆ ಕೊಡಲ್ಲ. ಹಾಂ, ನನ್ನ ಸಣ್ಣ ಮಗು ಕೊಡಲ್ಲ. ಅಲ್ಲ ಅತ್ತ ತಿರುಗಿ ನೋಡ್ದಂಗೆ ಇದ್ದಾಳೆ. ನಮ್ಮ ಬಂಟೆ ಆಗಲಿ ಬರಲಿಲ್ವಲ್ಲ, ಅದಕ್ಕೇನೆ ಅದು ಇನ್ನೇಟು ಸಿಕ್ಕಿತ್ತಾರೆ ನಮ್ಗೊಂದಿಟ್ಟು ಎಲ್ಲರಿಗೂ ಕೊಡ್ತೀಯ ಅಂತ ಕೇಳ್ತೀನಿ. ಏ ರೀತಾ, ರೀತಾ ಏನತ್ತೆ? ಅಲ್ಲ ಕಣೆ ರೀತಾ, ನಿನ್ಗೆ ಎರಡು ದುಡ್ಡು ಹೆಚ್ಚಾಗೈತಿ. ನನ್ನ ಮಗ ದುಡ್ದು ಕೊಡ್ತಾನೆ, ಅದನ್ನೆಲ್ಲ ತಗೊಂಡೋಗ ಕುಡುಕ್ ಪಾತ್ನಂತರಿ ಕೊಡ್ತೀಯ. ಅಲ್ಲ ಅವನಿಗೆ ಕುಡುಕ್ ಪಾತಕ್ಕೆ ಕೊಡ ಅಂತದ್ದೇನು ಬಂದಿತ್ತು ನಿನಗೆ? ಪಾತ್ರೆ ಪೊಡ್ಗ ಎಲ್ಲ ಕೊಡಿಸಿದೀಯಂತೆ ಅವನಿಗೆ ಮಾಡ್ಕೊಂಡು ಬಾಕಿ. ಹಾಂ, ಯಾರ್ಯಾರಿಗೆ ಭಿಕ್ಷುಕರಿಗೆಲ್ಲ ಕೊಡ್ತೀಯಂತೆ. ಅಲ್ಲ ಕಣೆ, ಎರಡು ಸಿಕ್ಕೈತೆ ದುಡ್ಡು ನಮ್ಗಾನ ಕೊಡೆ ಅಂದ್ರೆ ಕೊಡಲ್ವಲ್ಲೇ ನೀನು? ಅವನಿಗೆ ಕೊಡು, ನಮ್ಮ ಕಂಟಿ ಅವನು ಏನೋ ಮಾಡಿಲ್ಲ, ಅವನು ಲಾರಿ ತಗೋಬೇಕಂತ ಇದ್ದಾನೆ, ಅದಕ್ಕೇ ಕೊಡು ನಮ್ಮ ಕಂಟಿಗೆ. ಇಲ್ಲ ಗಣತೆ, ನಾನು ಯಾರಿಗೂ ಕೊಡೋದಿಲ್ಲ. ಏನಿ ಊರಾಗ್ಲಾಗೆಲ್ಲ ಕೊಡ್ತೀಯ? ಹಾಂ, ನನ್ನ ತಮ್ಮನ ಮಗಳು ಶ್ವೇತಾ, ಅವಳು ಹಂಗೆ ಅಂಬಳು, ಶ್ವೇತಾನು ಹಂಗೆ ಅಂಬಳು, ಕಂಟಿನ್ಯೂ ಹಂಗೆ ಅಂಬನು. ನೋಡಮ್ಮ ಅರಿತಾದ್ಕೆ ಅವ್ರಿಗಾದ್ರೆ ಕೊಡುತ್ತೆ, ನಮ್ಗಾದ್ರೆ ಕೊಡೋದಿಲ್ಲ ಅಂತ ಹೇಳಿ ಬರು ಅದಕ್ಕೆ ನೀವು ಹೋಗಿ ಕೇಳ್ಕೊಂಬರೋಗಿ ಬಂದವ್ರೆ. ಕೊಡು, ಅದು ಇನ್ನೇಟು ಕೊಡ್ತೀಯ? ಅಲ್ಲ ಕಣೆ, ನೀನೇ ಒಬ್ಬಳೆ ನಿನಗೆ ಸಿಕ್ಕಿರೋದು ನೀನು ಒಬ್ಬಳೆ ಇಕ್ಕೊಂಡ್ರೆ ಹೆಂಗೆ ಸರಿ ಆಗುತ್ತೆ? ಇಲ್ಲಾಂದ್ರೆ ಬಾ ಮನೆಗಾನ ಬಂದು ನಮ್ಮ ಮನೆಗಾನ ಮಾಡು, ಅಲ್ಲೇ ವಾಸಮನೆ ಕಟ್ಸಿ ಏನೋ ಎಲ್ಲರೂ ಒಟ್ಟಿಗೆ ಇರಿರಂತಿ ಹಂಗಂತ ಹೇಳು ಶ್ವೇತಾ. ಹೋಗು ಏಳು ಬರೋಗತ್ತೆ ಅಂತ ಹೇಳು. ಅವಳು ದುಡ್ಡು ಬತ್ತಿದಂಗೆ ಅವಳು ಒಂಥರ ಚೇಂಜ್ ಆಗಿದ್ದಾಳೇನು? ಅವಾಗ ನಾನು ಮತ್ತೆ ಎಷ್ಟು ಕೀಳಾಕಂಡ್ಲ ಅವಳು? ಹಾಂ, ನೀನು ಎಷ್ಟು ಕೀಳಾಕಂಡೆ ಅವಾಗ? ಅವರ ನೋಡಿದ್ರೆ ಕೂರು ಇದ್ದಾವೆ, ಅವ್ರ ಅಪ್ಪರ ಮನೆ ಕಡೆಗೆ ತುಂಬ ಚೆನ್ನಾಗಿದ್ದಾರೆ. ನಮ್ಮ ತಯ್ಯೋಳಿ ಅವಾಗ ನನ್ನ ಎಷ್ಟು ಕೀಳಾಕಂಡೆ ಹೇಳು? ಅವರೆಲ್ಲನ ಸೈಟ್ ಮಾಡ್ಕೊಂಡಿದ್ದಾರೆ, ಒಡವೆ ಮಾಡ್ಕೊಂಡಿದ್ದಾರೆ, ದುಡ್ಡು ಮಾಡ್ಕೊಂಡವ್ರೆ. ಅವ್ರ ಅಪ್ಪ ಇರು ಮಸ್ತಾಗಿ ದುಡ್ಡು ಇಕ್ಕೊಂಡವ್ರೆ ಅಂತ ಹೇಳಿ ಅವ್ರಿಗೆ ನೀನು ಅವಾಗ ನನ್ನ ತಿರಸ್ಕಾರ ಮಾಡಿದೆ. ಹಾಂ, ಇವಾಗ ಹೆಂಗೆ? ಇವಾಗ ನಾನೇ ಅವಳಿಗಿನ್ನ ಮೇಲಿದ್ದೀನಿ ಅಂತೇಳಿ ಇವಾಗ ನನ್ನ ಕರೆಯೋದಕ್ಕೆ ಬಂದಿದ್ಯಾ? ಇಲ್ಲಮ್ಮ, ನಾನು ಬರೋದಿಲ್ಲ. ಏ ಬಂಟಿ, ಏನಮ್ಮ? ರೀತುಮ್ ಕರ್ಕೊಂಡು ಮನೆಗೆ ಬಾರಪ್ಪ, ಕರಿಯಕ್ಕೆ ಬಂದಿದ್ದೀನಿ. ಬಾ ಹೋಗೋಣ, ನಮ್ಮ ಮನೆಯಾಗಿರ್ರಿ. ನೀವೆಲ್ಲೋ ಇದ್ರೆ ಅದು ಹೆಂಗೆ ಸರಿಯಾಗುತ್ತೆ? ಅಲ್ಲ ಕಣ, ನೀವು ದುಡ್ದಿರೋ ದುಡ್ಡೆಲ್ಲ ನಾ ಕುಡುಕ್ಪಾಕ್ ನಂತರ್ಗು ಅವ್ರು ಇವ್ರಿಗೂ ಭಿಕ್ಷುಕ್ರಿಗೂ ಕೈಲಾಗ್ದಿಲ್ದಾರ್ಗೆಲ್ಲ ನಾ ಕೊಡ್ತೀರಲ್ಲ, ಅದ್ಯಾಕೆ ಅವ್ನರ್ಗೆಲ್ಲ ಕೊಡ್ತೀರಾ? ಹಾಂ, ಏನು ಹಂಗೆ ನೀವೇನೇನು ಕೋಟಾಧಿಪತಿಗಳಾಗಿದ್ರಿ ಅವ್ನರ್ಗೆಲ್ಲ ಕೊಡೋಕ್ಕೆ? ಇವಳು ಗನಗ ಕೆಲ್ಸಕ್ಕೆ ಹೋಗ್ತಾಳೆ, ಅದ್ಯಾಕೆ ಕೆಲ್ಸಕ್ಕೆ ಹೋಗ್ತಾಳಂತೆ? ಅಲ್ಲ ಅಂಥವ್ರಿಗೆಲ್ಲ ಕೊಡೋ ಅಂಥದ್ದೇನು? ನಮ್ಮ ಮನೆಗನ ಕೊಟ್ಟರೆ ನಮ್ಮ ಮನೆನ ಉದ್ಧಾರ ಆಗುತ್ತೆ. ಅತ್ತೆ, ನನಗೆ ಇಷ್ಟ ಅಂಥವ್ರಿಗೆಲ್ಲ ಕೊಡೋದಕ್ಕೆ. ಪಾತಣ್ಣ ಹಿಂಗೆ ಮದುವೆ ಆಗೈತಿ, ಪಾತಣ್ಣಗೆ ಹೆಂಡ್ತಿರ್ಲಿಲ್ಲ, ಆ ಒಕ್ಕಗೂ ಗಂಡ ಇರಲಿಲ್ಲ, ಇಬ್ರಿಗೂ ಜೋಡಿ ಮಾಡಿ ಒಂದು ಗಂಡ ಹೆಂಡ್ತಿ ಇವಾಗ ಹೆಂಗೆ ಮಾಡ್ಕೊಂಡು ತಿಂತಾ ಇದ್ದಾರೆ, ಚೆನ್ನಾಗಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಗಾರೆ ಕೆಲಸಕ್ಕೆ ಹೆಂಗೆ ಚೆನ್ನಾಗಿದ್ದಾರೆ. ನಾವು ಅವ್ರಿಗೆ ಒಳ್ಳೇದು ಮಾಡಿದ್ದೀವಿ. ನಾವು ಅವ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರಮ್ಮ ನಮಗೆಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ. ಅದಕ್ಕೆ ನಾವು ಅವ್ರಿಗೆ ಒಳ್ಳೇದು ಮಾಡಿದ್ವಿ. ನೀನು ಅದನ್ನೆಲ್ಲ ನೀನು ಮಾಡಬೇಡ ಅಂತ ಹೇಳ್ಬೇಡ ಅತ್ತೆ ನನಗೆ, ಸರಿನಾ? ನಾವು ಬರೋದಿಲ್ಲ, ಕರಿಬೇಡ್ರಿ. ನಾನು ನನ್ನ ಗಂಡ ಹೆಂಗೋ ನಿಮ್ಮದೇ ಚೆನ್ನಾಗಿದ್ದೀವಿ ಇಲ್ಲಿ, ನಮಗೆ ನೀವು ತೊಂದರೆ ಕೊಡಬೇಡ್ರಿ ಇಲ್ಲಿ ಬಂದು. ಎಂತೆಂಥವ್ರಿಗೋ ಕೊಡ್ತೀರಲ್ಲಕ್ಕ ನೀವು ದುಡ್ಡ, ನಮ್ಮಂಥವ್ರಿಗಾದ್ರೂ ಕೊಟ್ಟರೆ ನನ್ನ ಗಂಡ ಇವಾಗ ಕಾರ್ ತೊಗೋಬೇಕು ಅಂತ ಇದ್ದಾರೆ, ಕಾರು, ಲಾರಿ, ಆಟೋ ಏನಾದರೂ ತಗೋಬೇಕು ಅಂತ ಇದ್ದಾರೆ, ಏನಾದರೂ ಕೊಡಿಸಿ. ನೀವು ನೋಡಿದ್ರೆ ಅಣ್ಣ ಜಗ್ಗು ಅಣ್ಣಗೂ ಕೊಡಿಸಿದ್ದೀರಾ, ಆಟೋ ಕೊಡಿಸಿದ್ದೀರಂತೆ, ಎಲ್ರಿಗೂ ಸಹಾಯ ಮಾಡ್ತೀರಾ, ನಮ್ಮನೆಗೆ ಸಹಾಯ ಮಾಡೋದಕ್ಕಾಗಲ್ವಾ ನಿಮಗೆ? ಅಲ್ಲ ಅವಾಗ ನಿಮ್ಮ ಕಾಲದಾಗ ನಾನು ಎಷ್ಟು ಎಂದಿದ್ದೀನಿ ಹೇಳು? ಹಾಂ, ನನ್ನ ಹತ್ರ ಏನೂ ಇಲ್ಲ ಅಂತೇಳಿ ನಮ್ಮ ಅತ್ತೆ ನನ್ನ ಎಷ್ಟು ಕೀಳಕ್ಕೆ ಕಾಣ್ತು, ನಾನು ಎಷ್ಟು ಅವಮಾನ ಮಾಡಿಸ್ಕೊಂಡಿದ್ದೀನಿ, ನನಗೆ ಎಷ್ಟು ಅವಮಾನ ಮಾಡಿದ್ರಿ ನೀವೆಲ್ಲನ. ಇವಾಗ ಒಂದು ಸ್ವಲ್ಪ ದುಡ್ಡಿರೋದಕ್ಕೆ ಬರ್ರಿ ಮನೆಗೆ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀರ. ನಾವು ಏನೋ ಕೈಲಾಗ್ದಿಲ್ದವ್ರಿಗೂ ಅಂಥವ್ರಿಗೆ ಸಹಾಯ ಮಾಡ್ತೀವಿ ಅಷ್ಟೇ. ನನ್ನಿಂದ ಜಗ್ಗು ಜೀವನ ಹಾಳಾಗಿತ್ತು, ಅದಕ್ಕೆ ಅವನಿಗೆ ಆಟ ಕೊಡಿಸಿದ್ದ ಅಷ್ಟೇ. ಮತ್ತು ಇವಾಗ ನಿನ್ನಿಂದಲೇ ನಮ್ಮ ಮನೆ ಹಾಳಾಗೈತಿ, ಅದಕ್ಕೆ ಮತ್ತೆ ನೀನೇ ಉದ್ಧಾರ ಮಾಡ್ಬೇಕು. ಇವಾಗ ನಿನ್ನಿಂದ ಜಗ್ಗು ಜೀವನ ಹಾಳಾಗೈತಿ ಅಂತ ಹೇಳಿ ಅವನಿಗೆ ಕೊಡಿಸ್ತೇ ತಾನೇ ನೀನು ಇವಾಗ ಆಟನ? ಹಂಗೆ ನಿನ್ನಿಂದ ನಮ್ಮ ಮನೇನೂ ಹಾಳಾಗೈತೆ. ನನ್ನ ಮಗನ ಕರ್ಕೊಂಬಂದು ದುಡಿ ಅಂತ ಮಗನ ಕರ್ಕೊಂಬಂದಿದ್ಯಾ, ನಮ್ಮ ಮನೇನೂ ಹಾಳಾಗೈತೆ. ಇವಾಗ ನೀನು ಬಂದು ನಮ್ಮ ಮನೆಗೆ ಕೊಡಿಸ್ಲೇಬೇಕು. ಮತ್ತು ನೀನು ಮನೆ ಕಟ್ಟಿಸಿ ಎಲ್ಲ ಮಾಡು, ನಮ್ಮ ಮನೆಗೆ ಬಾ, ಅಲ್ಲೇ ಮಾಡು. ಎಲ್ಲ ಅವ್ರು ಇವ್ರಿಗೂ ಕೊಡೋದಕ್ಕೆ ನಾನು ಅಲ್ಲೇ ಮಾಡು. ಇನ್ನೇನು ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ನಿನ್ನ ಮೇಲೆ ನೀನು ವಿರುದ್ಧ ಮಾಡ್ತಾ ಇಲ್ಲ. ನಮ್ಮ ಮನೆಗೆ ಮಾಡು, ಸುಮ್ಮನೆ ಯಾಕೆ ಕಂಡರಿಗೆ ಮಾಡ್ತೀಯಾ ಅಂತ. ಅದೇನಪ್ಪ, ಮನೆ ನೋಡಿದ್ರೆ ಬೀಳಂಗೈತೆ, ಪಕ್ಕದಲ್ಲಿ ಸೈಟ್ ಐತೆ. ಆ ಸೈಟ್ ಆದರೂ ಕಟ್ಸಿದ್ರೆ ದೊಡ್ಡದೊಂದು ಅಫ್ಟೇರ್ 2 ಅಫ್ಟೇರ್ ಮನೆ ಕಟ್ಸಿದ್ರೆ ಮೇಲೊಬ್ರು ಕೆಳಗೊಬ್ರು, ನೀವು ಬೇಕಾದ್ರೆ ಕೆಳಗಡೆನೇ ಇರ್ರಿ, ನಾವು ಬೇಕಾದ್ರೆ ಮೇಲೆ ಆದರೂ ಇರ್ತೀವಿ. ನೀವು ಹಂಗಾದರೂ ಮಾಡೋಂಗಿಲ್ಲ. ಸುಮ್ಮನೆ ನೀವು ಎಲ್ಲರಿಗೂ ವೇಸ್ಟ್ ಮಾಡ್ತಾ ಇದ್ದೀರಾ ದುಡ್ಡೆಲ್ಲನ. ಶ್ವೇತಾ, ನೀನು ಮಾತಾಡಬೇಡ ಸರಿನಾ? ಇಲ್ಲಿಂದ ಹೊರಟೋಗು. ನನಗೆ ಹೆಂಗೆ ಇಷ್ಟ ಬರುತ್ತಾ ನಾನು ಹಂಗಿದ್ದೀನಿ. ನಾನು ಅವಾಗ ಎಷ್ಟು ಎಂದಿದ್ದೀನಿ, ನಾನು ಎಷ್ಟು ನೊಂದ್ಕೊಂಡಿದ್ದೀನಿ, ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ, ನನಗೆ ಎಷ್ಟು ಅವಮಾನ ಆಗೈತೆ ಅಂತ ನನಗೆ ಗೊತ್ತು. ನೀವು ನನಗೆ ಹೇಳೋದಕ್ಕೆ ಬರಬೇಡ್ರಿ. ನಾವು ನಿಮ್ಮ ಮಂಗಳ ತುಳಿಯೋದಿಲ್ಲ, ನಾವು ಬರೋದು ಇಲ್ಲ ಅಲ್ಲಿಗೆ. ನಾನು ನನ್ನ ಗಂಡ ಹೆಂಗೋ ನೆಮ್ಮದಿಯಾಗಿದ್ದೀವಿ, ಬರಬೇಡ್ರಿ ಇಲ್ಲಿಂದ ಹೊರಟೋಗಿ. ನೀವು ಅಲ್ಲೇನೆ ಒಬ್ರಿಗೆ ಏನೋ ಸಹಾಯ ಮಾಡೋದಕ್ಕೆ ಬಂದುಬಿಡ್ತಾ ನಮ್ಮ ಅತ್ತಿಗೆ? ಅಲ್ಲ ಆ ಕುಡುಪಾತ ನೋಡೋಣ, ಅಕ್ಕನ್ನು ನೋಡಿದ್ರೆ ಎಷ್ಟು ಅಯ್ಯ ಅನಿಸುತ್ತೆ. ನಾವೇ ಮದುವೆ ಮಾಡಿದ್ವಿ, ಅದಕ್ಕೇ ಏನೋ ಸ್ವಲ್ಪ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಹೇಳಿ ಒಂದಿಷ್ಟು ಪಾತ್ರೆ ಪಡ್ಗ ಕೊಡಿಸಿದ್ವಿ. ಏನೋ ಭಿಕ್ಷುಕರಿಗಂತರ್ಗೆಲ್ಲ ಒಂದು ತೂಟ ಹಾಕ್ಬೋದು, ಏನೋ ಬಟ್ಟೆ ಎಲ್ಲ ಕೊಳೆ ಆಗಿದ್ರೆ ಒಂದು ಜೊತೆ ಬಟ್ಟೆ ಕೊಡಿಸ್ಬೋದು.
ಅಷ್ಟು ನಾವು ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಮಾಡಬೇಡ ಅಂತ ನೀವೇನು ಯಾರು ಹೇಳೋ ಆಗಿಲ್ಲ, ನನಗೇನು ಹೇಳೋ ಅಧಿಕಾರನೂ ಇಲ್ಲ ನಿಮಗೆ. ನನಗಿಲ್ವೇ ಅತ್ತೆ ಆದಳಿಗೆ? ಅವ ಅಧಿಕಾರ ಇಲ್ವೇನೆ ನನಗೆ ಹೇಳೋಕ್ಕೆ? ನಾನು ಅತ್ತೆ ಆದಳು ಬೇರೆಯವ್ರಿಗೆಲ್ಲ ಯಾಕೆ ಮಾಡ್ತೀಯಮ್ಮ, ನಮ್ಮನೆಗೆ ಮಾಡು, ನಮ್ಮನೇ ಉದ್ಧಾರ ಆಗುತ್ತೆ, ನಾವೇ ಊರಾಗೆ ಏವನ್ ಆಗ್ಬೋದು. ನೀನೆಲ್ಲ ಸುಮ್ಮನೆ ಅವ್ರು ಇವ್ರಿಗೂ ಮಾಡಿರು ಕಂಡಾರ್ಗೆ ಯಾರೇನು ನೆನೆಸ್ಕೊಂಬಲ್ಲ. ನೀನು ಬೇಕಾದರೆ ಕೋಟಿಗಟ್ಟಲೆ ತಾಂಡೋಗಿ ಕೊಡು, ಯಾರೇನು ನೆನೆಸ್ಕೊಂಬಲ್ಲ. ನಂದು ಅಂತಾರೆ, ಬೇಕಾದರೆ ಕೊಟ್ಟಿರೋರಿಗೆ ವಿರುದ್ಧ ಆಗ್ತಾರೆ. ಅಂಥ ಕಾಲ ಇವಾಗ ಗೊತ್ತಾ? ನೀನು ನೋಡಿದ್ರೆ ಸುಮ್ಮನೆ ಕಂಡರ್ ಗದ್ವನ ಮಾಡ್ತಾ ಇದೆಯಾ. ನಮ್ಮನೆ ನೀನು ಏವನ್ನು ಮಾಡಬೇಕು ಊರಾಗೆ. ಅಮ್ಮ ರೀತಿಗೆ ಬರೋದಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಹೊರಟೋಗಮ್ಮ ಇಲ್ಲಿಂದನ. ನಾವು ಅಲ್ಲಿಗೆ ಬರೋದಿಲ್ಲ, ಸರಿನಾ? ನಮ್ಗೆ ಯಾವ ದುಡ್ಡು ಸಿಕ್ಕಿಲ್ಲ, ಏನಿಲ್ಲ. ಯಾರು ಹೇಳಿದ್ದು ನಿಮಗೆ ದುಡ್ಡು ಸಿಕ್ಕೈತೆ ಅಂತ ಹೇಳಿ? ಏನೋ ಅಲ್ಪ ಸ್ವಲ್ಪ ಇರೋದೇನೆ ನಾವೇನೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಇಬ್ಬರು ನಾವು ಕೆಲಸನೇ ಮಾಡ್ತಿರ್ಲಿಲ್ಲ ಕಣಮ್ಮ. ಹಂಗಿದ್ದಿದ್ರೆ ದುಡ್ಡು ಸಿಕ್ಕಿದ್ರೆ ನಮಗೆ ದುಡ್ಡು ಸಿಕ್ಕೈತೆ ಅಂತ ಯಾರು ಹೇಳ್ತಾರೆ? ಅಷ್ಟಕ್ಕೂ ನಿನಗೆ ಆಗ್ಲೆಲ್ಲ ಬರ್ತೀಯಲ್ಲ ಇಲ್ಲಿಗೆ, ದುಡ್ಡು ಸಿಕ್ಕೈತೆ ಕೊಡ್ರಿ, ದುಡ್ಡು ಸಿಕ್ಕೈತೆ ಕೊಡ್ರಿ ಅಂತ ಹೇಳಿ. ಮಾಮ ಗೊತ್ತಾಯ್ತು ನನಗೆ, ದುಡ್ಡು ಸಿಕ್ಕೈತಂತೆ ನಿಮಗೆ. ಎಲ್ಲನ ಬೆಳ್ಳಿಕಾಯಿಯನ್ನು ಬಂಗಾರದ ಕಾಯಿನೆಲ್ಲ ಮಸ್ತ್ ಸಿಕ್ಕೈತಂತೆ ನನಗೆ ಗೊತ್ತು. ಎಲ್ಲ ಮಾತಾಡ್ತಾರೆ ಊರಲ್ಲಿ, ರೈತಕ್ಕನಿಗೆ ನಿಧಿ ಸಿಕ್ಕೈತೆ, ನಿಧಿ ಸಿಕ್ಕೈತೆ ಅಂತ ಹೇಳಿ. ಸಿಕ್ಕಿರೋದೊಬ್ರಿ ನಮ್ಗಾದ್ರೂ ಅಲ್ಲ, ನಮ್ಮನೆ ಕೊಡ್ರಿ, ಬೇರೆಯವ್ರ ಮನೆಗೆ ಕೊಡಬೇಡ್ರಿ. ಅದು ನಮ್ಮನೇಲೆ ತಾನೇ ಸಿಕ್ಕಿರೋದು. ಅಲ್ಲ ಗಣೇಶ್ ಬೇತಾ, ನಮ್ಗೇನಾದರೂ ನಿಧಿ ಸಿಕ್ಕಿದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ನಾನು ಸೂಪರ್ ಮಾರ್ಕೆಟಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಗಂಡ ಎಗ್ರೆಸ್ ಅಂಗಡಿ, ಕಬಾಬ್ ಅಂಗಡಿ ಅಲ್ಲಿ ನೋಡ್ಕೊಂಡು ಅಲ್ಲೇ ಇದೆ. ನಾವು ಹಿಂಗಿದ್ದೀವಿ. ಹಿಂಗಿರೋರು ನಿಧಿ ಎಲ್ಲ ಬಂಗಾರ ಸಿಕ್ಕಿರೋರು ಜಾಮ್ ಜೂಮ್ ಅಮ್ಮಂಗೆ ಒಂದು ಅರಮನೆ ಕಟ್ಕೊಂಡು ನಾವು ಆರಾಮ ಕೈಗೊಂದಾಳು ಕಾಲ್ಗೊಂದಾಳು ಇಟ್ಕೊಂಡು ಇರ್ಬೋದಾಗಿತ್ತಲ್ಲ. ನಮಗೇನು ಸಿಕ್ಕಿಲ್ಲಪ್ಪ, ಎಲ್ಲ ಸುಮ್ಮನೆ ಜನ ಮಾತಾಡ್ತಾರೆ. ಏನೋ ನನ್ನ ಹತ್ರ ಸ್ವಲ್ಪ ಏನೋ ದುಡ್ಡು ಅಮೌಂಟ್ ನಾನು ಏನಕ್ಕೆ ಕಟ್ಟಿದ್ದೆ, ಅವಾಗ ಅಮೌಂಟ್ ಬಂತು, ಮನೆ ಖರೀದಿ ಮಾಡ್ಕೊಂಡ್ವಿ ಅಷ್ಟೇ. ನಮ್ಗೆ ಯಾವ ದುಡ್ಡು ಸಿಕ್ಕಿಲ್ಲ, ಯಾವ ನಿಧಿ ಸಿಕ್ಕಿಲ್ಲ, ಏನೂ ಇಲ್ಲ. ನೀನು ತಪ್ಪಾಗಿ ತಿಳ್ಕೊಂಬೇಡ. ಗೊತ್ತಾಯ್ತು ಕಾಣಿ, ಒಂದೇ ಪಾಟು ಹಿಂಗಾಗೋದಕ್ಕೆ ಯಾರೂ ಸಾಧ್ಯ ಇಲ್ಲ. ಯೋಟೊಂದು ಅಡವೆ ತಾಂಡಿದ್ಯಂತೆ ಎಲ್ಲನ, ನೀನು ಹೆಂಗಿದ್ಯಾ, ಯೋಟೊಂದು ದುಡ್ಡು ಐತಂತೆ ನಿಂತಾಗ ಎಲ್ಲ ಹೇಳ್ತಾರೆ ಊರಾಗೆಲ್ಲನ. ನೋಡಮ್ಮ ರಾಜಮ್ಮ, ನಿನ್ನ ಸೊಸೆ ಹೆಂಗೆ ಶ್ರೀಮಂತಲಾಗ್ಬಿಟ್ಲು, ಹೆಂಗೆ ಒಂದೇ ತಿಂಗಳಿಗೇನೆ ಎಲ್ಲ ಚೆನ್ನಾಗಿ ಮಾಡ್ಕೊಬಿಡ್ತು ನೋಡು, ಎಲ್ಲ ನಿಧಿ ಸಿಕ್ಕೈತಂತ ನಿನ್ನ ಸಸಿಗೆ ಅಂತ ಎಲ್ಲ ನನ್ನೇ ಕೇಳ್ತಾರೆ. ಅಮ್ಮ ಏನಿಲ್ಲ ಕಣಮ್ಮ. ಅಲ್ಲ ಕಣಮ್ಮ, ನೀನು ಯೋಚನೆ ಮಾಡು, ನಿನಗೆ ತಿಳಿದಾಳ ಆದ್ರೆ ನೀನು. ನಾವು ಯಾಕೆ ಅಷ್ಟಕ್ಕೂ ಕೆಲಸ ಮಾಡ್ತಿದ್ವಿ? ಹೆಂಗಿರ್ಬೋದಾಗಿತ್ತಲ್ಲ, ನಾವು ಕಾರ್ ತೊಗೊಂಡು ಬಂಗ್ಲೆಕ್ಕೆ ಮಾಡಿಕೊಂಡು ನಿಧಿ ಸಿಕ್ಕರೆ ಸುಮ್ಮನೆ ಬಂಗ್ಲೆ ಮಾಡ್ಕೊಂಡು ಹೆಂಗಿರ್ಬೋದಾಗಿತ್ತು? ಅಕ್ಕ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಏನು ನಮ್ಮ ಗಂಡನಿಗೆ ಸ್ವಲ್ಪ ಹೆಲ್ಪ್ ಮಾಡಿರಿ, ಬೇರೆಯವ್ರಿಗೆ ಹೆಲ್ಪ್ ಮಾಡಲ್ವಲ್ಲ, ನಮ್ಮನೆಗೆ ಹೆಲ್ಪ್ ಮಾಡಿರಿ. ಅದಕ್ಕೆ ಅತ್ತೆಂಗೆ ಕರ್ಕೊಂಬಂದೆ ಬಾರತ್ತೆ ಹೇಳು ಅಂತ ಹೇಳಿ. ನಮ್ಮನೆಗೆ ಮಾಡಿರಿ ಅಕ್ಕ, ಒಟ್ಟಿಗೆ ಬರ್ರಿ, ಒಟ್ಟಿಗೆ ಇರೋಣ. ಏನು ಒಟ್ಟಿಗೆ ಇದ್ರೆ ಅತ್ಲಾಗ ಚೆನ್ನಾಗಿರುತ್ತೆ. ಕರಿಬೇಡ ಅಂತ ಹೇಳೋದು, ನಾನು ಬರಲ್ಲ ಅತ್ತೆ. ನಾವು ಈ ಮನೆ ತೊಗೊಂಡಿದ್ದೀವಿ, ಇಲ್ಲೇ ಇರ್ತೀವಿ. ಈ ಮನೆ ತೊಗೊಬಿಟ್ಟು ನಾವು ಅಲ್ಲಿ ಬಂದಿರೋದಕ್ಕಾಗುತ್ತಾ? ಆಗೋದಿಲ್ಲ. ನಾವಿಬ್ರು ಗಂಡ ಹೆಂಡ್ತಿ ಹೆಂಗೂ ನೆಮ್ಮದಿಯಾಗಿದ್ದೀವಿ ಅಷ್ಟೇ. ಅಲ್ಲ ಅಕ್ಕ, ಮನೆ ನೋಡಿದ್ರೆ ಬೀಳಂಗೈತೆ. ಈ ಮನೆ ಹೆಂಗೂ ಖರೀದಿ ಮಾಡಿದ್ರಲ್ಲ, ಇಲ್ಲಿಗೆ ಬರ್ತೀವಿ ಬಿಡು ನಾವು. ಅತ್ತೆ ಸುಮ್ಮನೆ ಇಲ್ಲಿಗೆ ಬರೋಣ ಕಣತ್ತೆ. ಅಷ್ಟೇ, ಹಂಗೆ ಮಾಡೋಣ. ಇಲ್ಲಿಗೆ ಬರ್ತೀವಿ, ಇಲ್ಲಿಗೆ ಬಂದ್ರೆ ಅತ್ಲಾಗೆ ಹೆಂಗೋ ಆಗುತ್ತೆ. ಇಲ್ಲಿಗೆ ಬರ್ತೀವಿ ಕಣಪ್ಪ ಬಂಟಿ. ನಮಗೆ ಅಲ್ಲಿ ಒಟ್ಟು ಮನೆ ಬೀಳಂಗೈತಿ, ಇವಾಗ ಮಳೆ ಬಂದರೆ ಮನೆ ಒಟ್ಟು ಸೋರುತ್ತೆ. ಅದಕ್ಕೆ ಇಲ್ಲಿಗೆ ಬರ್ತೀವಿ. ನನ್ನ ಮಗ ತಾಂಡಿರೋದು ಮನೆನ ಇವಳನ್ನು ಕೇಳೋದು ಬೇಡ, ಬಾ ಬರೋಣ ಹೋಗಿ. ಅಷ್ಟೇ ಕಾಣತ್ತೆ, ಸುಮ್ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಇಲ್ಲಿ ಬಂದ್ಬಿಡೋಣ ಬಾ. ಅಲ್ಲೆಲ್ಲ ಮನೆ ಬೀಳಂಗೈತೆ ಸುಮ್ಮನೆ. ನೋಡ್ರಿ ಇಲ್ಲಿಗೆ ಬರ್ತಾರಂತೆ, ಅವ್ರು ಬರಬೇಡ್ರಿ ಅಂತ ಹೇಳ್ಬೇಕಾಗಿತ್ತು. ಇಲ್ಲಿ ಬಂದತ್ಲ ಸುಮ್ಮನೆ ನಮ್ಮ ನೆಮ್ಮದಿ ಕೆಡ್ಸಕ್ಕೆ ಬರ್ತಾರೆ, ನಾವು ನೆಮ್ಮದಿಗಿರೋರಿಗೆ. ಹೆಂಗೋ ಬರ್ತಾರಂತೆ ಬಿಡತ್ಲಾಗೆ. ಅಲ್ಲಿ ಮನೆ ನೋಡಿದ್ರೆ ಬೀಳಂಗೈತೆ, ಸುಮ್ಮನೆ ನಾವು ಅಲ್ಲಿಗೆ ಹೋಗೋದಕ್ಕಾಗಲ್ಲ. ಅವರೇ ಬರ್ತಾರಂತ ಬಿಡತ್ಲಾಗ ಬಂದ್ರೆ ಬರಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಮೇಲೊಂದು ರೂಮ್ ಐತಲ್ಲ, ಅಲ್ಲೊಂದು ಮೇಲ್ಗಡೆ ರೂಮ್ನಾಗ ಒಂತಾಗಿ ಅಲ್ಲೇ ಇರ್ತಾರೆ. ಹೆಂಗೋ ಆಗುತ್ತತ್ಲಾಗೆ, ಇನ್ನೇನು ಮಾಡೋಣ. ನಾವು ಅತ್ಲಾಗ ನೋಡಲಿಲ್ಲ ಅಂದರೆ ಊರಾಗೂ ಹಂಗೆ ಅಂತಾರೆ, ಏನಪ್ಪ ನಿಮ್ಮಪ್ಪ ನಿಮ್ಮಮ್ಮ ನೋಡ್ಕೊಂಬಲ್ಲ ದೊಡ್ಡನಾಗಿ ನೀನು ಅಂತಾರೆ. ಯಾಕೆ ಅತ್ಲಾಗೆ ಅವರು ಮೇಲ್ಗಡೆ ಇರ್ತಾರೆ, ಬೇಕಾದರೆ ಶೈತಾನನು ಕಂಟಿ ಅಲ್ಲೇ ಮೇಲೆ ಇರ್ತಾರೆ. ಹೆಂಗೋ ನಾವು ಇಲ್ಲೇನೆ ಇರೋಕ್ಕಾಗುತ್ತೆ ಕೆಳಗಡೆ. ನಾವು ಇನ್ನೇನು ಹೋಗ್ತೀವಲ್ಲ, ಅವರು ಇರಲಿ ಹೇಳು. ಇನ್ನೇನು ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಲ್ಲ. ಮತ್ತೇನು ಈ ಸ್ನೇಹಿತ ನನ್ನ ಎಷ್ಟು ಅವಮಾನಿಸಿದ್ರು. ಏನು ಇಲ್ಲ ಅಂತ ಹೇಳಿ ಎಷ್ಟು ಅವಮಾನ ಮಾಡಿದ್ರು ನನಗೆ. ಏನು ನಿನ್ನ ಹತ್ರ ಒಡವೆ ಇಲ್ಲ, ದುಡ್ಡಿಲ್ಲ ಅಂತ ಹೇಳೋಳ. ಮತ್ತೆ ಇವತ್ತು ನನ್ನ ಹತ್ರನೇ ಬಂದವಳೆ. ನೀನು ಯಾಕೆ ಸುಮ್ಮನೆ ಕಂಡವ್ರಿಗೆ ಇದು ಮಾಡ್ತೀಯಾ? ಎಲ್ಲ ಯಾರೋ ಹೇಳಿದ್ದಾರೆ, ಆ ಹುಡುಗಿ ಎಲ್ಲರಿಗೂ ಭಿಕ್ಷುಕರಿಗೆಲ್ಲ ಸಹಾಯ ಮಾಡುತ್ತೆ, ಪಾತಣ್ಣಗೆಲ್ಲ ಮದುವೆ ಮಾಡಿಸೈತೆ, ಎಲ್ಲ ಅವ್ರಿಗೆ ಮನೆಗೆಲ್ಲ ಪಾತ್ರೆಗಳೆಲ್ಲ ಕೊಡಿಸೈತೆ ಅಂತ ಯಾರೋ ಹೇಳ್ಬಿಟ್ಟವ್ರೆ. ಅದಕ್ಕೆ ನಾವು ಮತ್ತೆ ಗುರಿ ಬಂದ್ಬಿಟ್ಟೈತಿ. ನಮ್ಮ ಮನೆಗೆ ಮಾಡ್ದಲ್ಲ ಬೇರೆಯವ್ರಿಗೆಲ್ಲ ಕಣ್ಣರ್ ಗದ್ವನ ಮಾಡ್ತಾಳಲ್ಲ ದುಡ್ಡ ಅಂತ ಹೇಳಿ. ನಾನೇನೇ ಅಂದರೂ ಇವತ್ತಿಗೆ ಮಾತ್ರ 1 ರೂಪಾಯಿ ತೋರಿಸಲ್ಲ. ಇವ್ರು ಹೆಂಗಿರ್ಬೇಕು ಹಂಗಿರ್ಬೇಕು. ಇವ್ರಿಗೆ ಏನಾದರೂ ಕೊಟ್ಬಿಟ್ರೆ ಅಷ್ಟೇ, ಇವ್ರು ನಡೆಯೋದಕ್ಕಾಗಲ್ಲ. ಅದಕ್ಕೆ ಮತ್ತೆ ನಾವು ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ನಾವು ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರೋದು. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.